ಕೊನೆಗೂ ನೂತನ ಸಚಿವರ ಪಟ್ಟಿ ಫೈನಲ್ ಅನ್ನ ಮಾಡಿದೆ ಹೈಕಮಾಂಡ್. ಯಾರ್ಯಾರನ್ನ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ, ಯಾರ್ಯಾರಿಗೆ ಕೋಕ್ ಕೊಡಲಾಗಿದೆ ಅನ್ನೋದರ ಕುರಿತ ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಅಳೆದು ತೂಗಿ ಇಷ್ಟು ದಿನವೂ ಕೂಡ ಕಾಯ್ದಿರಿಸಿದಂತಹ ಈ ಒಂದು ಸಚಿವ ಸಂಪುಟ ಪಟ್ಟಿ ಫೈನಲ್ ಆಗಿದೆ. ನೋಡಿ, ಹಲವು ದಿನಗಳಿಂದ ನಡೀತಾ ಇದ್ದಂತಹ ಸಂಪುಟ ಕಸರತ್ತಿಗೆ ಮುಹೂರ್ತ ಕೊನೆಗೂ ಫಿಕ್ಸ್ ಆಗಿದೆ. ಅಳೆದು ತೂಗಿ ಈ ಸಚಿವರ ಪಟ್ಟಿ ಫೈನಲ್ ಅನ್ನ ಮಾಡಿದೆ ಹೈಕಮಾಂಡ್. ಇವತ್ತು ಸಂಜೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಲೋಕಭವನದಲ್ಲಿ ನಡೆಯಲಿಕ್ಕಿರುವಂತಹ ಪ್ರಮಾಣ ವಚನ ಕಾರ್ಯಕ್ರಮ ಅಳೆದು ತೂಗಿ ಬಹಳಷ್ಟು ಲೆಕ್ಕಾಚಾರವನ್ನ ಹಾಕಿ ಹೈಕಮಾಂಡ್ ನಾಯಕರು ಕೊನೆಗೂ ಪಟ್ಟಿಯನ್ನ ಸಿದ್ಧತೆ ಮಾಡಿ ರಾಜ್ಯಕ್ಕೆ ಕಳುಹಿಸಿಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಭೆ ಮೇಲೆ ಸಭೆಯನ್ನ ನಡೆಸಿದ್ರು, ಚರ್ಚೆಗಳ ಮೇಲೆ ಚರ್ಚೆಯನ್ನ ಕೂಡ ನಡೆಸಿದ್ರು. ಇಲ್ಲಿಂದ ದೆಹಲಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತ ಹೇಳಿ ನಾಯಕರುಗಳು ಹೋಗಿದ್ದು, ಬಟ್ ಆದರೆ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಆಗಿರಲಿಲ್ಲ. 4-5 ಬಾರಿ ಹೋಗಿದ್ರು ಕೂಡ ಬರಿಗೈನಲ್ಲಿ ವಾಪಸ್ಸಾಗಿದ್ರು ರಾಜ್ಯದ ನಾಯಕರು. ಸಿಎಂ ಸಿದ್ದರಾಮಯ್ಯ ಮತ್ತೆ BK ಹರಿಪ್ರಸಾದ್ ಅವರು ಪಟ್ಟಿ ಫೈನಲ್ ಮಾಡ್ಕೊಂಡು ಹೈಕಮಾಂಡ್ ಹತ್ರ ಹೋಗೋದು. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನೋ ಸಮಸ್ಯೆ ಆಯಿತು ಅಂತ ಹೇಳಿ ಅವರು ದಿಢೀರನೆ ಬೆಂಗಳೂರಿಗೆ ಬಂದರು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಲಭ್ಯ ಇರಲಿಲ್ಲ, ಫಾರಿನ್ಗೆ ಹೋಗಿದ್ದಾರೆ ಅಂತಂದ್ರು. ಒಮ್ಮೆ ಅದಾದ ನಂತರ ಈ ಕಾಕ್ರೋಚ್ ಪಾರ್ಟಿ ಏನು ಪ್ರತಿಭಟನೆಯನ್ನು ನಡೆಸ್ತಾ ಇತ್ತು, ಆ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಆ ಸಂದರ್ಭದಲ್ಲಿ ಸಿಎಂ DK ಶಿವಕುಮಾರ್ ಅವರು ಕೂಡ ಭಾಗಿಯಾದರು. ಅದಾದ ನಂತರ ಮತ್ತೆ ವಾಪಸ್ಸಾದ್ರು ಬೆಂಗಳೂರಿಗೆ DK ಶಿವಕುಮಾರ್ ಅವರು. ಮತ್ತೆ ವಾಪಸ್ ದೆಹಲಿಗೆ ಕರೆಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಬಟ್ ಆದರೆ ಇಲ್ಲಿಯವರೆಗೂ ಕೂಡ ಅಳೆದು ತೂಗಿ ಕೊನೆಗೂ ಫೈನಲ್ ಆಗಿದೆ. ಹಾಗಿದ್ರೆ ನೂತನ ಸಚಿವರು ಯಾರ್ಯಾರು ಅಂತ ಹೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ ನೋಡಿ, PM ನರೇಂದ್ರ ಸ್ವಾಮಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಒಲಿದು ಬಂದಿದೆ. ಶಿವರಾಜ ತಂಗಡಿಗೆ ಅವರು ಕೂಡ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ರು, ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು. ಅವ್ರಿಗೂ ಕೂಡ ಸಚಿವ ಸ್ಥಾನ ಒಲಿದು ಬಂದಿದೆ. ರುದ್ರಪ್ಪ ಲಮಾಣಿ ಅವರು ಕೂಡ ಆಯ್ಕೆಯಾಗಿದ್ದಾರೆ. ನೂತನ ಸಚಿವರ ಪಟ್ಟಿಯನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. KS ಬಸವಂತಪ್ಪ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಮತ್ತೊಂದು ಕಡೆ B ನಾಗೇಂದ್ರ ಅವರು ಕೂಡ ಆಯ್ಕೆಯಾಗಿದ್ದಾರೆ. T ರಘುಮೂರ್ತಿ ಅವರು ಆಯ್ಕೆಯಾಗಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರನ್ನ ಕೈ ಬಿಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಅಳೆದು ತೂಗಿ ಜಮೀರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಜಮೀರ್ ಅವರಿಗೂ ಕೂಡ ಸ್ಥಾನಮಾನವನ್ನ ಕೊಡುವಂತಹ ಕೆಲಸಗಳಾಗಿದೆ ಈ ಬಾರಿಯೂ ಕೂಡ. ಮತ್ತೊಂದು ಕಡೆ ರಿಜ್ವಾನ್ ಅರ್ಷದ್ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯೂ ಕೂಡ ಆಗಿದ್ರು. ಈ ಬಾರಿ ನನಗೆ ಚಾನ್ಸ್ ಕೊಟ್ರೆ ಅದನ್ನ ನಾವು ಪ್ರೂವ್ ಮಾಡ್ಕೊಳ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು. ಅದರಂತೆ ರಿಜ್ವಾನ್ ಅರ್ಷದ್ ಅವರಿಗೂ ಕೂಡ ಸಚಿವ ಸ್ಥಾನದ ಒಂದು ಸ್ಥಾನಮಾನವನ್ನ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂತೋಷ್ ಲಾಡ್ ಅವರು ಕೂಡ ಈ ಬಾರಿ ಸೇರ್ಪಡೆಯಾಗಿದ್ದಾರೆ. ಮತ್ತೆ ಮಧು ಬಂಗಾರಪ್ಪ ಅವರಿಗೂ ಕೂಡ ಈ ಬಾರಿ ಸ್ಥಾನಮಾನವನ್ನ ಕೊಡುವಂತಹ ಕೆಲಸಗಳಾಗಿದೆ. ಮತ್ತೊಂದು ಕಡೆ C ಪುಟ್ಟರಂಗ ಶೆಟ್ಟಿ, SS ಮಲ್ಲಿಕಾರ್ಜುನ ಅವರಿಗೆ ಮೊದಲು ಕೊಟ್ಟರು, ಆ ನಂತರ ಬದಲಾವಣೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಕೂಗುಗಳು ಕೂಡ ಕೇಳಿ ಬಂತು. ಬಟ್ ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆದಂತೆ ಕಾಣಸಿಗ್ತಾ ಇಲ್ಲ. ಅಜಯ್ ಸಿಂಗ್ ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಮತ್ತೊಂದು ಕಡೆ N ಚಲುವರಾಯಸ್ವಾಮಿ ಅವರು ಕೂಡ ಈ ಬಾರಿ ಏನು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಅದರಂತೆ ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ. KM ಶಿವಲಿಂಗೇಗೌಡರು ಹಾಸನದ ಬೆಲ್ಟ್ ಅವರಿಗೂ ಕೂಡ ಈ ಬಾರಿ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿದೆ. HC ಬಾಲಕೃಷ್ಣ, ಮತ್ತೊಂದು ಕಡೆ ನೋಡಿ DK ಶಿವಕುಮಾರ್ ಅವರ ಅತ್ಯಾಪ್ತರು ಕೂಡ ಹೌದು, ಬಾಲಕೃಷ್ಣ ಅವರಿಗೂ ಕೂಡ ಸ್ಥಾನಮಾನ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಚ್ಚರಿಯ ಆಯ್ಕೆ ಅಂತಂದ್ರೆ ಗಾಯತ್ರಿ ಶಾಂತೇಗೌಡ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಆಯ್ಕೆ ಮಾಡಲಾಗತ್ತೆ ಅಂತ ಕೂಡ ಹೇಳಿ ಒಂದಷ್ಟು ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇತ್ತು. ಗೃಹ ಖಾತೆ ಅಂದ್ರೆ ಎರಡೆರಡು ಖಾತೆಗಳನ್ನ ನೀಡಲಾಗಿತ್ತು. ಸೊ ಎರಡೆರಡು ಖಾತೆಗಳನ್ನ ಕೂಡ ನಿಭಾಯಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಹಾಗಾಗಿ ಈ ಬಾರಿ ಸಿಗಬಹುದು ಅನ್ನುವಂತಹ ನಿರೀಕ್ಷೆಗಳು ಇತ್ತು. ಬಟ್ ಆದ್ರೆ ಅವರನ್ನ ಕೈಬಿಟ್ಟು ಗಾಯತ್ರಿ ಶಾಂತೇಗೌಡ ಅವರನ್ನ ಆಯ್ಕೆ ಮಾಡಲಾಗಿದೆ. ಮತ್ತೆ ಸಿದ್ದರಾಮಯ್ಯನವರು ಕೂಡ ಮಾತನ್ನ ಕೊಟ್ಟಿದ್ರು, ಈ ಬಾರಿ ಮಂತ್ರಿ ಆಗ್ತೀರಿ ಅಂತ ಹೇಳಿ.
ನುಡಿದಂತೆ ನಡೆದುಕೊಂಡಂತೆ ಕಾಣ ಸಿಗ್ತಾ ಇದೆ ಇಲ್ಲಿ. ಮತ್ತೊಂದು ಕಡೆ ಬಸವರಾಜ ರಾಯರೆಡ್ಡಿ ಅವರನ್ನ ಕೂಡ ಆಯ್ಕೆ ಮಾಡಲಾಗಿದೆ. ವಿಜಯಾನಂದ ಕಾಶ್ಯಪ್ಪನವರು ಕೂಡ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಈ ಬಾರಿ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ಸ್ಥಾನವನ್ನ ಕೊಡಲಾಗಿದೆ. ಲಕ್ಷ್ಮಣ್ ಸವದಿ ಅವರನ್ನ ಕೂಡ ಆಯ್ಕೆ ಮಾಡಲಾಗಿದೆ. ನೋಡಿ, ಕಾಂಗ್ರೆಸ್ನ ಹೈಕಮಾಂಡ್ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿ ಇವತ್ತು ಸಂಜೆ ರಾಜ್ಯದ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇರುವಂತಹ ಹಾಲಿ ಶಾಸಕರ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಬೀಬ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹಬೀಬ್, ಸಭೆ ಮೇಲೆ ಸಭೆಯನ್ನ ನಡೆಸಿದ್ದಾಯ್ತು, ಚರ್ಚೆಗಳ ಮೇಲೆ ಚರ್ಚೆಯನ್ನ ನಡೆಸಿದ್ದಾಯ್ತು, ಅಂತೂ ಇಂತೂ ಕೊನೆಗೂ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ. ಯಾವ ಮಾನದಂಡಗಳ ಆಧಾರದ ಮೇಲೆ ಪಟ್ಟಿ ರಿಲೀಸ್ ಆಗಿದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಒಂದು ರೀತಿ ನೋಡಿ, ಸಚಿವ ಸಂಪುಟ ವಿಸ್ತರಣೆ ಪಟ್ಟಿ ಅನ್ನುವಂಥದ್ದು ಒಂದು ರೀತಿ ಗಜ ಪ್ರಸವದ ರೀತಿನೇ ಆಗ್ಬಿಟ್ಟಿದೆ. ಬಹಳ ವಿಶೇಷವಾಗಿ ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟಗಳು, ಒತ್ತಾಯಗಳು, ಒತ್ತಡಗಳು ಎಲ್ಲವೂ ಕೂಡ ಕೇಳಿ ಬಂತು. ಆದ್ರೆ ಅಂತೂ ಇಂತೂ ಇವತ್ತು ಪಟ್ಟಿ ರಿಲೀಸ್ ಆಗಿರ್ತಕ್ಕಂಥದ್ದು ಈಗಾಗಲೇ ಪ್ರಾದೇಶಿಕವಾರು ಮತ್ತು ಜಾತಿವಾರು ಮತ್ತು ಸಮುದಾಯವಾರು ಮತ್ತು ಜಿಲ್ಲಾವಾರು ಪ್ರಾಶಸ್ತ್ಯಗಳನ್ನು ಕೂಡ ನೀಡಲಾಗಿದೆ. ಅಂದ್ರೆ ನ್ಯಾಚುರಲ್ ಆಗಿ ಇದನ್ನು ಕೊಡಲೇಬೇಕಾಗುತ್ತೆ. ಇದರ ಹೊರತಾಗಿ ಒಂದಷ್ಟು ಹೊಸ ಮುಖಗಳು ಮತ್ತು ಮೊದಲ ಬಾರಿ ಆಯ್ಕೆಯಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಹಲವಾರು ಬಾರಿ ಶಾಸಕರಾಗಿ ಕಾರ್ಯನಿರ್ವಹಿಸಿದವರಿಗೂ ಕೂಡ ಸಚಿವಗಿರಿಯನ್ನು ಕೊಡದೇ ಇರತಕ್ಕಂಥದ್ದು, ಜೊತೆಗೆ ಬೇರೆ ಬೇರೆ ವಿಚಾರಗಳು, ರಾಜಕೀಯೇತರ ವಿಚಾರಗಳು ಕೂಡ ಇದರಲ್ಲಿ ತಲೆ ಹಾಕಿರೋದ್ರಿಂದ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗ್ತಾ ಇವೆ. ಅಂತೂ ಇದು ಸುಮಾರು 20 ಜನರ ಪಟ್ಟಿ ಈಗ ಹೊಸದಾಗಿ ರಿಲೀಸ್ ಆಗಿರ್ತಕ್ಕಂಥದ್ದು. ಈ 20 ಜನರ ಪಟ್ಟಿಯಲ್ಲಿ ಹಳೆಯ 7 ಸಚಿವರಿಗೆ ಮತ್ತೆ ಅವಕಾಶವನ್ನ ಕೊಡಲಾಗಿದೆ. ಹಾಗಾಗಿ ಕೇವಲ 7 ಸಚಿವರಲ್ಲಿ ಶಿವರಾಜ್ ತಂಗಡಗಿ ಈಗಾಗಲೇ ಸಚಿವರಾಗಿದ್ರು ಮತ್ತು ನಾಗೇಂದ್ರ ಸಚಿವರಾಗಿದ್ರು, ಇದಲ್ಲದೆ ಜಮೀರ್ ಅಹಮದ್ ಖಾನ್ ಸಚಿವರಾಗಿದ್ರು, ಮಧುಬಂಗಾರಪ್ಪ ಸಚಿವರಾಗಿದ್ರು, ಸಂತೋಷ್ ಲಾಡ್ ಸಚಿವರಾಗಿದ್ರು, ಚಲುವರಾಯ ಸ್ವಾಮಿ ಸಚಿವರಾಗಿದ್ರು. ಹಾಗಾಗಿ ಈ ಎಲ್ಲರಿಗೂ ಕೂಡ ಮತ್ತೆ ಕೊಡಲಾಗಿದೆ. 13 ಜನರಿಗೆ ಈ ಬಾರಿ ಮೊದಲ ಬಾರಿ ಅಂದ್ರೆ ಈ ಸರ್ಕಾರದಲ್ಲಿ ಮೊದಲ ಬಾರಿ ಸಚಿವ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಆಶ್ಚರ್ಯ ಹುಟ್ಟಿಸುವಂಥದ್ದು. ಮೊದಲ ಬಾರಿ ಅದು ಕೇವಲ 1 ವಾರದ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿ ಅದು ಕೋರ್ಟಿನ ಕೇಸಿನ ಮೂಲಕ ಆಯ್ಕೆಯಾಗಿರ್ತಕ್ಕಂಥ ಗಾಯತ್ರಿ ಶಾಂತೇಗೌಡ ಅನ್ನುವಂಥವರಿಗೆ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಚರ್ಚೆಯನ್ನ ಮತ್ತು ಕಾಂಗ್ರೆಸ್ ಪಕ್ಷದ, ಕಾಂಗ್ರೆಸ್ ಸರ್ಕಾರದ ಒಳಗಿನ ದೊಡ್ಡ ಮಟ್ಟದ ಗೊಂದಲವನ್ನು ಹುಟ್ಟು ಹಾಕ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥದ್ದು. ಮೊದಲ ಬಾರಿ 3-4 ದಿನ ಬಿ ಕೆ ಹರಿಪ್ರಸಾದ್, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ 3 ಜನ ಹೋಗ್ಬಿಟ್ಟು 3 ದಿನ ಹೈಕಮಾಂಡ್ ಅಂಗಳದಲ್ಲಿ ಕಾದು ಬಂದ್ರು ಭೇಟಿ ಮಾಡೋದಕ್ಕೆ ಒಂದೇ ಒಂದು ಅವಕಾಶವನ್ನು ಕೊಡದೆ ಇರತಕ್ಕಂತ ರಾಹುಲ್ ಗಾಂಧಿ ಈಗ ದಿಢೀರನೆ ಈ ತರದ ಒಂದು ರೀತಿ ವಿವಾದಾತ್ಮಕ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಗೊಂದಲಗಳಿಗೆ ಎಡೆಮಾಡಿ ಕೊಡ್ತಾ ಇದೆ. ರಮ್ಯಾ, ಈಗಾಗಲೇ ಒಂದಷ್ಟು ಪ್ರತಿಭಟನೆಗಳು ಕೂಡ ಶುರುವಾಗಿವೆ. 6 ಬಾರಿ ಶಾಸಕರಾಗಿರ್ತಕ್ಕಂಥ ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರ ಬೆಂಬಲಿಗರಿಗೆ ಈಗಾಗಲೇ ವಿಷ ಕುಡಿದಿದ್ದಾರೆ. ನಮ್ಮ ಶಾಸಕರಿಗೆ ಅವಕಾಶವನ್ನು ಕೊಟ್ಟಿಲ್ಲ, ಹಾಗಾಗಿ ಸಚಿವ ಸ್ಥಾನ ಕೊಡದೇ ಇದ್ರೆ ವಿಷ ಕುಡಿತೀವಿ ಅಂತೇಳಿ ಅವರ ಬೆಂಬಲಿಗರನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ವತಃ ತನ್ವೀರ್ ಸೇಠ್ ಹೇಳಿದ್ದಾರೆ, ನಾನು ಒಂದು ವೇಳೆ ಹೈಕಮಾಂಡ್ ನನಗೆ ಸಚಿವ ಸ್ಥಾನ ಕೊಡದೇ ಇದ್ರೆ ನಾನು ನನ್ನ ಬೆಂಬಲಿಗರು ಹೇಳೋ ಹಾಗೆ ನಾನು ಕೇಳ್ತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ, ವಾರ್ನಿಂಗ್ ಅನ್ನ ಹೈಕಮಾಂಡ್ಗೆ ಕೊಟ್ಟಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಈಗ ಎಂ ಕೃಷ್ಣಪ್ಪ ಅನ್ನುವಂಥದ್ದು ಹಿರಿಯ ಕಾಂಗ್ರೆಸ್ ರಾಜಕಾರಣಿ ಇದ್ದಾರೆ. ಹಲವಾರು ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು. ಅವರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿ ಬೆಂಗಳೂರಿನ, ಅದರಲ್ಲೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಹಲವೆಡೆ ಅವರ ಅಭಿಮಾನಿಗಳು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯ ಬೆಂಕಿಗೆ ತುಪ್ಪ ಹಾಗೂ ರೀತಿ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಹೊಸ ತಲೆನೋವು ಶುರುವಾಗಿದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರೈಟ್, ನೋಡಿ, ಅಳೆದು ತೂಗಿ ಇಲ್ಲಿ ಪಟ್ಟಿಯನ್ನ ಫೈನಲ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಹೈಕಮಾಂಡ್ನ ನಾಯಕರು.
ನೋಡಿ, ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಜ್ ತಂಗಡಗಿ ಕೂಡ ಈ ಬಾರಿಯೂ ಸಚಿವ ಸ್ಥಾನವನ್ನ ಪಡೆದುಕೊಳ್ತಾ ಇದ್ದಾರೆ. ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ರುದ್ರಪ್ಪ ಲಮಾಣಿ, ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ, ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಈ ಎಲ್ಲಾ ನಾಯಕರುಗಳು ಕೂಡ ಇದೀಗ ಆಯ್ಕೆಯಾಗಿದ್ದಾರೆ. ಇವತ್ತು ಸಂಜೆಯೇ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅದರಂತೆ ಬೇಕಾದಂತಹ ಸಿದ್ಧತೆಗಳು ಒಂದು ಕಡೆ ಸಾಗ್ತಾ ಇದೆ.